ಚಿಕಿತ್ಸೆ ಕೈಕೊಟ್ಟ ಪ್ರಿಯತಮ ಪ್ರೇಯಸಿಯ ಟಾರ್ಚರ್ ತಟ್ಟುಕೊಳ್ಳಲಾಗುತ್ತಿಲ್ಲ. ಸಾವೊಂದೇ ನನಗೆ ದಾರಿ ಎಂದು ಲೈವ್ ವಿಡಿಯೋ ಮಾಡಿ ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿರುವಾತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಪೇದೆ ತಿಮ್ಮಣ್ಣ ರಾಮಪ್ಪ ಬೂಸಾರೆಡ್ಡಿ ಇನ್ನು ತನ್ನ ಪ್ರಿಯಕರ ವಿಷ ಕುಡಿದು ಸಾವಿಗೆ ಯತ್ನಿಸಿದ ಮಾಹಿತಿ ತಿಳಿದು ಆತನ ಪ್ರೇಯಸಿಯು ವಿಷ ಸೇವಿಸಿ ಇಬ್ಬರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಬ್ಬರು ಚಿಕ್ಕಬಳ್ಳಾಪುರ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಿಗ್ರಿ ಕರೆಸ್ಪಾಂಡೆನ್ಸ್ ಪರೀಕ್ಷೆ ತೆಗೆದುಕೊಂಡ ವೇಳೆ ಪರಿಚಯವಾಗಿತ್ತು. ತಮ್ಮ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡಿ ಸ್ನೇಹಿತರಾಗಿ ನಂತರ ಆ ಸ್ನೇಹ ಪ್ರೇಮಕ್ಕೆ ತಿರುಗಿತ್ತು. ಕಳೆದ ತಿಂಗಳು 7ರಂದು ಇಬ್ಬರು ದೇವಾಲಯವೊಂದರಲ್ಲಿ ಅರಿಶಿಣ ಕೊಂಬು ಕಟ್ಟಿ ಮದುವೆಯಾಗಿದ್ದರು. ದೈಹಿಕ ಸಂಪರ್ಕವು ನಡೆದಿತ್ತು. ಅದಾದ 1 ವಾರದಲ್ಲಿ ಮದುವೆ ಆಗೋದಿಲ್ಲ, ನಮ್ಮ ಮದುವೆಗೆ ಜಾತಿ ಅಡ್ಡ ಬರುತ್ತೆ, ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಎಂದು ಮದುವೆಯನ್ನು ನಿರಾಕರಿಸಿದ್ದನು ಎನ್ನಲಾಗಿದ್ದು, ಹುಡುಗಿ ಆಗ ಸಾವಿಗೆ ಯತ್ನಿಸಿದ್ದು ಬೆಂಗಳೂರು ಆಸ್ಪತ್ರೆಯೊಂದರಲ್ಲಿ ಮರುದಿನ ಐಸಿಯುನಲ್ಲಿದ್ದು ಚಿಕಿತ್ಸೆ ಪಡೆದುಕೊಂಡು ಬಂದಿದ್ದರು. ನಂತರ 2 ಕುಟುಂಬದ ಮುಖಂಡರು ಮಾತನಾಡಿ ಆಕೆಯ ಆಸ್ಪತ್ರೆ ಖರ್ಚಿಗೆ 3 ಲಕ್ಷ ಹಣವನ್ನು ಕೊಡಿಸಿದ್ದರೆಂದು ಪ್ರೇಯಸಿ ಬರೆದಿರುವ ಲೆಟರ್ನಲ್ಲಿ ದಿನಾಂಕ ಸಮೇತ ಬರೆದುಕೊಂಡಿದ್ದಾಳೆ. ತಿಮ್ಮಣ್ಣ ಅಂದರೆ ಟೌನ್ ಸ್ಟೇಷನಲ್ಲಿ ಶಿಡ್ಲಘಟ್ಟ ಟೌನ್ ಸ್ಟೇಷನ್ನಲ್ಲಿ PC ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಿಮ್ಮಣ್ಣ ಇಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ ಕರೆಸ್ಪಾಂಡೆನ್ಸ್ BAಗೆ ಜಾಯ್ನ್ ಆಗಿದ್ವಿ ಸರ್. ನಾನು ಹಾಗೆ ಜಾಯ್ನ್ ಆಗಿದ್ವಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ನಾನು ನೋಟ್ಸ್ ಎಲ್ಲ ಹಾಕ್ತಿದ್ದಾಗ ನನ್ನ ನಂಬರ್ ತೊಗೊಂಡು ನನಗೆ ಮೆಸೇಜ್ ಮಾಡಿದ್ದೆ ಸರ್. ಆ ಥರ ಮಾಡ್ತಾ ಇಬ್ಬರದ್ದು ಫ್ರೆಂಡ್ಶಿಪ್ ಆಯಿತು ಸರ್. ಫ್ರೆಂಡ್ಶಿಪ್ ಆದಮೇಲೆ ನನಗೆ ನೀವಂದರೆ ಇಷ್ಟ ಅಂತ ಹೇಳಿದ್ರು ಸರ್. ಆಯಿತು ಬಂದು ಮನೇಲಿ ಮಾತಾಡಿ ಅಂತ ಹೇಳಿದೆ ಸರ್. ಸ್ವಲ್ಪ ಕಾಲಾವಕಾಶ ಕೊಡು, ನಮ್ಮ ಮನೇಲಿ ಮಾತಾಡ್ತೀನಿ, ಅವ್ರ ಮನೇಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ಸರಿ ಆಯಿತು ಅಂತ ಆಯಿತು ಸರ್. ನಾನು ಮತ್ತು ಒನ್ ಡೇ ಅವ್ರ ಫ್ರೆಂಡವ್ರ ಮನೆ ಕರ್ಕೊಂಡೋದ್ರು ಸರ್, ಆನಂದ ಅಂತ. ಅವರು ಊರಿಗೆ ಹೋಗಿದ್ರು ಅವ್ರ ಫ್ರೆಂಡವರು. ಆ ಇದರಲ್ಲಿ ನನಗೆ ಅರ್ಶಿಣದ ಕೊಂಬಲ್ಲಿ ತಾಳಿ ಕಟ್ಟರು ಸರ್. ಯಾರೂ ಇರಲಿಲ್ಲ, ನಾವು ಇಬ್ಬರೇ ಇದ್ದಿದ್ದು. ಕಟ್ಟಿದ ನಂತರ ಸ್ವಲ್ಪ ಫಿಸಿಕಲಿ ಮಿಸ್ಬಿಹೇವ್ ಮಾಡ್ಲಿಕ್ಕೆ ಬಂದರು ಸರ್. ಆ ಥರ ಮಾಡಿದರು ಸರ್. ಮತ್ತೆ ಇದ್ಕೊಂಡು ಈಗ ಮದುವೆ ಆಗಸ್ಟ್ 7ಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸರ್. ಆಯಿತು ಅಂತ ಅವರು ಒಪ್ಕೊಂಡ್ರು. ಎಲ್ಲ ರೆಡಿ ಆಯಿತು ಸರ್. ಗೋಲ್ಡು ತೊಗೊಬರಂದ್ವಿ, ಮತ್ತು ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು. ಇನ್ನೇನು 1 ವೀಕ್ ಇದೆ ಅನ್ನೋದು ನನ್ನ ಫೋನ್ ನೀರಲ್ಲಿ ಬಿದ್ದೋಗಿದೆ, ನೀನು ಫೋನ್ ಕೊಡು ಅಂತ ಕೇಳಿದ್ರು. ಆಯಿತು ಕೊಟ್ಟೆ ಸರ್. ಕೊಟ್ಟು ತೊಗೊಂಡೋದ್ರು ಅವ್ರಿಗೆ ಡ್ಯೂಟಿಗೆ ಬೇಕಾಗುತ್ತೆ ಅಂತ. ನಾನು ನನ್ನ ಸಿಂದ ಬೇರೆ ಟ್ಯಾಬಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮಾರನೇ ದಿನ ಎತ್ಕೊಂಡ್ಬಂದು ಕೊಟ್ಟರು ನನಗೆ ಫೋನು. ಯಾಕೆ ಎಲ್ಲ ಡಿಲೀಟ್ ಮಾಡಿದ್ದೀರಿ ಅಂತಂದರೆ, ನಿನಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಇಂಟರ್ ಕ್ಯಾಸ್ಟ್ ಇದೆ, ನಿಮಗೆ ST ಇದೆ, ನನಗೆ ರೆಡ್ಡಿ ಇದೆ, ನಮ್ಮ ಮನೇಲಿ ಅಮ್ಮ ಒಪ್ಪಲ್ಲ, ತುಂಬ ಸಮಸ್ಯೆಗಳಾಗುತ್ತೆ ಅಂತ ಹೇಳಿದೆ ಸರ್. ನೀವು ಇದು ಮುಂಚೆನೇ ಹೇಳಿದರೆ ಸರಿ ಹೋಗ್ತಿತ್ತಲ್ಲ, ಈಗ ತಾಳಿ ಕಟ್ಟಿರೋದು ಎಲ್ಲ ಇತ್ತು, ಅದಕ್ಕೆ ನಾನೆಲ್ಲ ಡಿಲೀಟ್ ಮಾಡಿಬಿಟ್ಟಿರೋದು ಅಂತ ಹೇಳಿದೆ ಸರ್. ಬಟ್ ನನಗೆ ಅದನ್ನೆಲ್ಲ ರಿಕವರಿ ಮಾಡಿಸಿದ್ದೀನಿ ಸರ್, ಫೋಟೋಸ್ನ ಎಲ್ಲ. ಆ ಟೈಮಲ್ಲಿ ನನಗೆ ಬೇಜಾರಿಗೆ ನಾನು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ ಸರ್. 3 ಡೇಸ್ ಬೆಂಗಳೂರಿನ ICUಯಲ್ಲಿ ಇಟ್ಟಿದ್ರು. ಕೂಡ ಕಾಲ್ ಮಾಡಿಬಿಟ್ಟು ನೀನು ಅವ್ರ ಮೇಲೆ MS ಆಗಿತ್ತು, ನೀನು ಕಂಪ್ಲೇಂಟ್ ಮಾಡಬೇಡ, ಮಾಡಿದ್ರೆ ನನ್ನ ಡ್ಯೂಟಿ ಹೋಗುತ್ತೆ, ಲೈಫ್ ಸ್ಪಾಯ್ಲ್ ಆಗುತ್ತೆ, ನಾನು ಬಂದು ಮದುವೆ ಆಗಲೇ ಆಗ್ತೀನಿ ಅಂತ ಹೇಳಿದ್ರು ಸರ್. ಸರಿ ಅಂತ ನಾನು ಅದು ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ನಾನು ಹಾಗೆಲ್ಲ ಅವ್ರು ಹೆಂಗೆ ಹೇಳಿದ್ರೆ ಹಾಗೆ ಕೇಳಿದ್ದೀನಿ ಸರ್. ಆ ಮುಚ್ಚಳಿಕೆ ಪತ್ರಕ್ಕೂ ಸೈನ್ ಹಾಕಿದ್ದೀನಿ, ಮತ್ತು ಆ ವಿಡಿಯೋ ಸ್ಟೇಟ್ಮೆಂಟೆಲ್ಲ ಅವ್ರು ಹೇಳ್ದಂಗೆ ಕೇಳಿದ್ದೀನಿ. ಆಯಿತು ಅಂತ ಮನೆ ದಿನ ಬಂದು ಕೇಳಿದ್ರೆ ಇಲ್ಲ, ಮತ್ತೇನೋ ಹಂಗೆ ಹೇಳಿದ್ರು ಸರ್. ಇಲ್ಲ ಬಿಡು, ಆಗೋಕ್ಕಾಗಲ್ಲ ಮದುವೆ, ಹಿಂಗೆಲ್ಲ ಕ್ಲಿಯರ್ ಆಗಿದೆ ಅಲ್ವ, ಯಾಕೆ ಒಬ್ಬರು ತಂಟೆಗೆ ಒಬ್ರು ಹೋಗಲ್ಲ ಅಂತ ಇದು ಮಾಡಿದ್ವಲ್ವ, ಮತ್ತು ಯಾಕೆ ನೀನಿದೆ ಅಂತ ಅಂದರು ಸರ್. ಸರಿ ಅಂತ ಮತ್ತೆ ಈಗ ನಿನ್ನೆ ಏನು ಮಾಡಿದ್ದಾರೆ ಅಂತ ಸರ್, ಅವರು ಸೂಸೈಡ್ ಮಾಡ್ಕೊತೀನಿ ಅಂತ ಎದುರಿಸಿದ್ರು. ನಾನು ಕೇಳ್ತಾನೆ ಇದ್ದೀನಿ ಸರ್, ಮ್ಯಾರೇಜ್ ಮಾಡ್ಕೊಳ್ಳಿ, ಇಷ್ಟೆಲ್ಲ ಆಗಿದ್ದಿಲ್ಲ ಅಂತ. ನೀನು ಈ ಥರ ಟಾರ್ಚರ್ ಮಾಡಿದ್ರೆ ನಾನೇ ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂಥೇಳಿ ನಿನ್ನೆ ಒಂದು ಸ್ವಲ್ಪ ಅವರು ಕುಡಿದಿದ್ದಾರೆ ಸರ್. ಪಾಯ್ಸನ್ ತೊಗೊಂಡಿದ್ದಾರಂತೆ, ಇಲ್ಲೇ ಅಡ್ಮಿಟ್ ಆಗಿದ್ರು. ನನಗೂ ಬೇಜಾರಾಗಿ ನಾನು ತೊಗೊಬಿಟ್ಟೆ ಸರ್ ಪಾಯ್ಸನ್. ಸುರೇಶ್. ಪ್ರೇಯಸಿಯ ಕಡೆಯ ಮನೆಯವರಿಂದ ಮದುವೆ ಒತ್ತಾಯ ಹೆಚ್ಚಾಗಿದ್ದು ಬೇರೆ ಬೇರೆ ಕಾರಣ ಹೇಳಿ ಟಾರ್ಚರ್ ಕೊಡುತ್ತಿದ್ದಾರೆ ಅಂತ ನಿನ್ನೆ ಸಂಜೆ ಪೊಲೀಸ್ ಪೇದೆ ತಿಮ್ಮಣ್ಣ ರಾಮಪ್ಪ ಬೂಸಾರೆಡ್ಡಿ ವಿಷದ ಬಾಟಲಿ ತೆಗೆದು ಬಾಯಿಗೆ ಸುರಿದುಕೊಳ್ಳುವ ಲೈವ್ ವಿಡಿಯೋ ವೈರಲ್ ಆಗಿದೆ. ಮಾಹಿತಿ ತಿಳಿದ ಕೂಡಲೇ ಆತನನ್ನು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಯಾವಾಗ ವಿಡಿಯೋ ವೈರಲ್ ಆಗಿತ್ತು, ಆ ಸುದ್ದಿ ಅವನ ಪ್ರೇಯಸಿ ಕಿವಿಗೆ ಬಿದ್ದಿತ್ತು. ಅದನ್ನು ತಿಳಿದ ಪ್ರೇಯಸಿಯು 2ನೇ ಬಾರಿ ವಿಷ ತೆಗೆದುಕೊಂಡು ಸಾವಿನ ಕದ ತಟ್ಟಿದ್ಲು. ಕೂಡಲೇ ಆಕೆಯನ್ನು ಅವರ ಕುಟುಂಬದವರು ಜಿಲ್ಲಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಸ್ಥಳಕ್ಕೆ ಶಿಡ್ಲಘಟ್ಟ ಟೌನ್ PSI ವೇಣುಗೋಪಾಲ್, ವೃತ್ತ ನಿರೀಕ್ಷಕರು DYSP ಸಮೇತ ಆಸ್ಪತ್ರೆಗೆ ದೌಡಾಯಿಸಿ ಪೊಲೀಸ್ ಪೇದೆ ಆರೋಗ್ಯ ವಿಚಾರಿಸಿ ಚಿಕಿತ್ಸೆಗೆ ಶಿಫಾರಸು ಮಾಡಿದ್ದಾರೆ. ಪ್ರಕರಣ ಕುರಿತು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಹೇಳಿಕೆ ನೀಡಿದ್ದು, ಇಬ್ಬರ ಕಡೆಯಿಂದ ದೂರು ಪಡೆದು ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅವತ್ತು ಬೇರೆ ಜಾಗದಿಂದ ಕೂಡ ಮಾಹಿತಿ ಈ ಥರ ಸಿಕ್ಕಿದೆ ಕಿ ಇದು ಫಸ್ಟ್ ಟೈಮ್ ಇನ್ಸಿಡೆಂಟ್ ಆಗಿದೆ. ಆದಮೇಲೆ ಇವರಿಗೆ ಬೇರೆ ಬೇರೆ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಕಾಂಟ್ಯಾಕ್ಟ್ ಮಾಡಿ
ಕಾಂಪ್ರಮೈಸ್ ಮಾಡೋಕ್ಕೆ ಹೇಳ್ತಾರೆ ಅಥವಾ ಬೇರೆ ಏನಾದರೂ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಏನಾದರೂ ಅವರಿಂದ ದುಡ್ಡು ವಗೇರೆ ಡಿಮ್ಯಾಂಡ್ ಮಾಡಿದ್ದಾರೆ, ಎಕ್ಸ್ಟಾರ್ಷನ್ ವಗೇರೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇವರ ಮುಖಾಂತರ ಹುಡುಗಿಗೆ ಗಮನಕ್ಕೆ ಇದೆ ಇಲ್ಲ, ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದು ನಮಗೆ ಗೊತ್ತಿಲ್ಲ. ಬಟ್ ಹುಡುಗಿದು ಹೆಸರು ತಗೊಂಡು ಅದ್ರ ಮುಖಾಂತರ ಎಕ್ಸ್ಟೋರ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈ ಹುಡುಗಿಯಿಂದ, ನಮ್ಮ ಸಿಬ್ಬಂದಿಯಿಂದ. ಈ ಥರ ಮಾಹಿತಿ ಇದೆ ಒಂದು. ಸೊ ಅದು ಕೂಡ ನಾವು ಅವ್ರದ್ದು ಸ್ಟೇಟ್ಮೆಂಟ್ ಆಗುತ್ತೆ, ಆಮೇಲೆ ನಮಗೆ ಕನ್ಫರ್ಮ್ ಆಗುತ್ತೆ. ಅದೇ ಥರ ಅವ್ರದ್ದು ಕೂಡ ನಾವು ಕೇಸ್ ತಗೊಳ್ತೀವಿ. ಹುಡುಗಿ ಏನು ಕೇಸ್ ಕೊಡ್ತಾರೆ ಅದು ಕೂಡ ಕೇಸ್ ತಗೊಳ್ತೀವಿ. ಸರಿ, ಆ ಹುಡುಗ ವಿಡಿಯೋ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.